ಹಲೋ ನಮಸ್ಕಾರ ಎಲ್ಲರಿಗೂ. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ 4 ಹೊಸ ಅಪ್ಡೇಟ್ಗಳು ತಿಳಿಸ್ತಾ ಇದ್ದಾರೆ. ಸೊ ಏನಪ್ಪ ಒಂದು ಅಪ್ಡೇಟ್ಗಳು ಅಂದರೆ ಏನಪ್ಪ ಒಂದು 4 ಹೊಸ ನಿಯಮಗಳು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆ ಬಂದುಬಿಟ್ಟು 22ನೇ ಕಂತಿನ ಹಣಕ್ಕಾಗಿ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರಿ. ರೈತರೆಲ್ಲರೂ ಕೂಡ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಾಯ್ತಾ ಇದ್ರಿ. ಸೊ ಅದಕ್ಕೂ ಕೂಡ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 22ನೇ ಕಂತು ಏನು ಕಾಯ್ತಾ ಇದ್ರಿ ಯಾವಾಗ ಬರುತ್ತೆ ಅಂತೇಳಿ ಅದಕ್ಕೂ ಕೂಡ ಸರ್ಕಾರದವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 22ನೇ ಕಂತು ಯಾವಾಗ ಬರುತ್ತೆ ಅದನ್ನು ಮೊದಲು ನೋಡೋದಕ್ಕಿಂತ ಮುಂಚೆ ಈ 4 ಹೊಸ ನಿಯಮಗಳು ಏನಿದೆ ಅಂತೇಳಿ ತಿಳ್ಕೊಬೇಡ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಈ ಒಂದು 4 ನಿಯಮಗಳನ್ನ ಜಾರಿ ಮಾಡಿರುವಂಥದ್ದು. ಸೊ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ವೆಬ್ಸೈಟ್ ನಿಮಗೆ ಗೊತ್ತೇ ಇರುತ್ತೆ. ಸೊ ಆ ಒಂದು ವೆಬ್ಸೈಟಲ್ಲಿ 4 ಹೊಸ ಅಪ್ಡೇಟ್ಗಳನ್ನ ಮಾಡಿಸಿದ್ದೀವಿ ಅಂತೆಲ್ಲ ತಿಳಿಸ್ತಿದ್ರೆ. ಸೊ ಒನ್ ಬೈ ಒನ್ ನಾನು ಏನಂತ ಹೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಬಂದುಬಿಟ್ಟು ನೀವು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತೀರ. ಸೊ ಹಾಕಿದರೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ತಪ್ಪಾಗಿರುತ್ತೆ ಅಥವಾ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗಿರುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡದೆ ಹಾಗೆ ಬಿಟ್ಟಿರ್ತೀರ. ಸೊ ಅದರಿಂದ ಕೂಡ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬಂದಿರೋದಿಲ್ಲ. ಸೊ ಅದಕ್ಕೂ ಕೂಡ ಸರ್ಕಾರದವರು ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ. ಏನಪ್ಪ ಒಂದು ಅಪ್ಡೇಟ್ ಅಂದರೆ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಒಂದು ಅಪ್ಡೇಟನ್ನು ತಂದಿರೋವಂಥದ್ದು ಆ ಒಂದು ವೆಬ್ಸೈಟಲ್ಲೇ ನಿಮಗೆ ಸಿಗುತ್ತೆ. ಸೊ ನೀವು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ರೆ ಆ ಒಂದು ಏನೋ ಆಪ್ಷನ್ ಇದೆ, ಆ ಆಪ್ಷನ್ ಮುಖಾಂತರ ನೀವು ಏನು ಮಿಸ್ ಮಾಡಿದ್ರೆ ಆ ಒಂದು ಅಪ್ಡೇಟ್ನ ಅಲ್ಲೇ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಎರಡನೇ ಹೊಸ ನಿಯಮ ಬಂದುಬಿಟ್ಟು ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ನು ಕೂಡ ಮಿಸ್ ಮಾಡಿರ್ತೀರ ಅಥವಾ ಮೊಬೈಲ್ ನಂಬರ ಬೇರೆ ಕೊಟ್ಟಿರ್ತೀರ ಅಥವಾ ಈಗ ಪ್ರೆಸೆಂಟಾಗಿ ಬೇರೆ ಇರುತ್ತೆ, ಅದನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಅಂದರೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬರೋವಂಥದ್ದು ಮೆಸೇಜ್ ಬರಬೇಕಲ್ವ. ಸೊ ಹಾಗಾಗಿಬಿಟ್ಟು ನೀವು ಮೊಬೈಲ್ ನಂಬರ್ ಹೊಸದಾಗಿ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಅದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡಿಸ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಮೂರನೇ ಹೊಸ ನಿಯಮ ಬಂದುಬಿಟ್ಟು ಸೊ ನೀವೇನಾದರೂ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗದೇ ಇದ್ದರೂ ಕೂಡ ಸೊ ನೀವು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅಥವಾ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಸರ್ಕಾರದಿಂದ ಹಣ ಪಡಿತಾ ಇದ್ದರೆ ಅಂಥವ್ರಿಗೆ ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ ನಮ್ಮ ಮೋದಿ ಸರ್ಕಾರ ಹೇಳಿರೋವಂಥದ್ದು ನಿಜ. ಬಟ್ ಅದು ಬೇಡ ಅಥವಾ ನಮಗೆ ಇಲ್ಲ ಅಥವಾ ದಂಡ ಏನೂ ಬೇಡ ಅಥವಾ ಯಾವುದೇ ರೀತಿಯ ಒಂದು ಆ್ಯಕ್ಷನ್ ನಮ್ಮ ಮೇಲೆ ತೊಗೊಳೋದು ಬೇಡ, ನಾವು ಏನು ಕೊಟ್ಟಿರೋ ಹಣವನ್ನು ವಾಪಸ್ ನಾವು ಕೊಡ್ತೀವಿ ಸರ್ಕಾರಕ್ಕೆ ಅಂತಂದರೆ ಅಲ್ಲಿ ಕೂಡ ನಿಮಗೆ ರೀಫಂಡ್ ಆಪ್ಷನ್ ಅಂತ ಕೂಡ ಇರುತ್ತೆ. ಸೊ ಆ ಒಂದು ರೀಫಂಡ್ ಆಪ್ಷನ್ ಮುಖಾಂತರ ನೀವು ಎಷ್ಟು ಹಣವನ್ನು ರಿಸೀವ್ ಮಾಡಿದ್ದೀರಾ ಸರ್ಕಾರದಿಂದ ಅಷ್ಟು ಹಣವನ್ನು ಕೂಡ ವಾಪಸ್ ಕೊಡಬೇಕಾಗತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಯಾರಾದರೂ ಆ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹಣವನ್ನು ವಾಪಸ್ ರಿಫಂಡ್ ಮಾಡಿ, ಇಲ್ಲಾಂತಂದರೆ ನಿಮಗೆ ಏನಾದರೂ ಆ್ಯಕ್ಷನ್ ತೊಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಆ್ಯಂಡ್ 4ನೇ ಪಾಯಿಂಟ್ ಬಂದುಬಿಟ್ಟು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬಂದುಬಿಟ್ಟು ಪ್ರತಿ ತಿಂಗಳು ಕೂಡ ಅಥವಾ ನಮ್ಮ ಸ್ನೇಹಿತರಿಗೆಲ್ರಿಗೂ ಬರ್ತಾ ಇದೆ, ಆದರೆ ನಂಗೆ ಬರ್ತಾನೇ ಇಲ್ಲ. ಸೊ ಇದ್ರ ಬಗ್ಗೆ ಯಾರ ಹತ್ರ ಹೋಗಿ ಇನ್ಫಾರ್ಮೇಷನ್ ಕೇಳಬೇಕು ಅಂತ ನಿಮಗೆ ಅನಿಸಿದ್ರೆ ಸೊ ಈ ಥರ ನಾವು ವೀಡಿಯೋ ಮುಖಾಂತರ ತಿಳಿಸ್ತೀವಿ. ಸೊ ಇದು ಬೇಡ, ನಾವೇ ಸ್ವಂತ ತಿಳ್ಕೋಬೇಕು, ಅದರ ಇನ್ಫಾರ್ಮೇಷನ್ ಕ್ಲಾರಿಟಿ ನಮಗೆ ಸಿಗಬೇಕು ಇನ್ನೂ ಹೆಚ್ಚಿದಾಗಿ ಅಂತಂದರೆ ನೀವು ನಿಮ್ಮ ಜಿಲ್ಲೆಗಳಲ್ಲಿರುವಂಥ ಆಫೀಸರ್ಸ್ ಇರ್ತಾರೆ, ಆ ಆಫೀಸರ್ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಸಿಗುತ್ತೆ. ಅವ್ರ ಮುಖಾಂತರ ಕೂಡ ನೀವು ನಿಮ್ಗೆ ಏನಕ್ಕೆ ಹಣ ಬಂದಿಲ್ಲ ಅಥವಾ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಥವಾ ಅದ್ರ ಏನು ಸಮಸ್ಯೆ ಆಗಿದೆ ಎಲ್ಲದನ್ನು ಕೂಡ ನೀವು ಅಲ್ಲಿ ತಿಳ್ಕೊಬೋದು. ಸೊ ಈ 4 ಹೊಸ ನಿಯಮಗಳು ಜಾರಿಗೆ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟ್ಗಳನ್ನ ತಿಳಿಸ್ತಾರೆ. ಸೊ ಹಾಗಾದರೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳೋದಾದರೆ 21ನೇ ಕಂತಿನ ಹಣ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಿರೋವಂಥದ್ದು. ಸೊ ಪ್ರತಿ 4 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗುತ್ತೆ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಬಿಡುಗಡೆ ಆಗುವಂಥದ್ದು. ಆ್ಯಂಡ್ ನವೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದ್ದರೆ ಆ್ಯಂಡ್ ಈಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ರಾಜ್ಯದ ಜನರಿಗೆ 6,000 ರೂಪಾಯಿ ಹಣ ಬಿಡುಗಡೆ ಆಗೋ ಚಾನ್ಸಸ್ ಇದೆ. ಸೊ ಯಾವ ಥರಪ್ಪ 6,000 ರೂಪಾಯಿ ಅಂದರೆ ಗೃಹಲಕ್ಷ್ಮಿ ಹಣ ಕೂಡ 4,000 ರೂಪಾಯಿ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗೋದ್ರ ಜೊತೆಗೆ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.